ಹಾಯ್ ಇವತ್ತಿನ ವಿಡಿಯೋದಲ್ಲಿ ಒಂದು ಗೇರ್ ಬೆಂಡ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಹಾಗೆ ನಾವೊಂದು ಡ್ರೆಸ್ಸು ಒಂದು ಲೆಹೆಂಗಾ ಏನೇ ಒಂದು ಮಕ್ಕಳಿಗೆ ಬಟ್ಟೆ ತೊಗೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಅಂದರೆ ಏರ್ ಬೆಂಡ್ನ ಹುಡುಕ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಫ್ರಾಕು ಅಥವಾ ಅಲ್ಲ ಒಂದು ಲಂಗ ದಾವಣಿ ಏನೇ ಒಂದು ತೊಗೊಂಡ್ರೂ ಸ್ಲೀವ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆನ ಕೊಟ್ಟಿರ್ತಾರೆ. ಸೈಡಿಗೆ ಅದನ್ನು ಸ್ಟಿಚ್ ಹಾಕಿ ನಮಗೆ ಕೊಟ್ಟಿರ್ತಾರೆ. ಆದರೆ ಅದನ್ನು ನಾವು ಕೆಲವೊಂದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ತೀವಿ, ಕೆಲವೊಂದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡಲ್ಲ. ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಯಾವುದೂ ಆಲ್ಮೋಸ್ಟ್ ಸ್ಲೀವ್ನ ಅಟ್ಯಾಚ್ ಮಾಡೋದಿಲ್ಲ. ಅದಕ್ಕೋಸ್ಕರ ಆ ಸ್ಲೀವ್ನ ಹಾಗೆ ಬಿಟ್ಬಿಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಆ ಸ್ಲೀವ್ನ ಬಳಸ್ಕೊಂಡ್ಬಿಟ್ಟು ಒಂದು ಏರ್ ಬೆಂಡ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಏಕೆಂದರೆ ಇದು ಆದಷ್ಟು ಹೆಣ್ಮಕ್ಳು ಇರೋರು ಅಂದರೆ ಮ್ಯಾಚಿಂಗ್ ಮಾಡಲೇಬೇಕಾಗುತ್ತೆ. ನಾವು ಅದೇ ಥರ ಡ್ರೆಸ್ಸಿಂದು ಒಂದು ಮ್ಯಾಚಿಂಗ್ ಏರ್ ಬೆಂಡ್ ತರೋಕೆ ಹೋದರೆ ಎಷ್ಟು ಹುಡುಕಬೇಕಾಗುತ್ತೆ, ಹಾಗೆ ಅದೇ ಕಲರ್ ಸಿಗೋದಿಲ್ಲ. ಇವಾಗಿನ ರೇಟಲ್ಲಿ ನೋಡಿದ್ರೆ ₹100 ಇಲ್ಲದೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ. ಅದಕ್ಕೋಸ್ಕರ ಇವತ್ತಿನ ಆ ಬಟ್ಟೆ ಒಳಗಡೆ ಒಂದು ಪುಟ್ಟದಾಗಿ ಚೆನ್ನಾಗಿ ಬರೋವಂಥ ಒಂದು ಏರ್ ಬೆಂಡ್ನ ನಾನು ಮಾಡಿ ಇವತ್ತು ತೋರಿಸ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತು ತಿಳಿಸ್ತಾ ಹೋಗ್ತೀನಿ. ಅಂದರೆ ಇವಾಗ ನಾನು ತೊಗೊಂಡಿರೋ ಪೀಸಲ್ಲಿ ಲಂಗ ದೌಡಿಲಿ ಸಿಕ್ಕಿರೋದು ಇದು ಸ್ಲೀವ್ಗೋಸ್ಕರ 2 ಪೀಸ್ ಇದೆ, ನೋಡ್ತಾ ಇರ್ಬೋದು. ಅಂದರೆ 2 ಕಡೆ ಸೈಡಿಗೂ ಒಂದು ನಾವು ಅವ್ರ ಬಟ್ಟೆನ ಕೊಟ್ಟಿರ್ತಾರೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೋಸ್ಕರ. ಇವತ್ತು ಒಂದು ಸ್ಲೀವ್ನ ಇಟ್ಕೊಂಡ್ಬಿಟ್ಟು ನಾನು ಒಂದು ಏರ್ ಬೆಂಡ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಸಹಿತ ನಾನು ತೋರಿಸ್ತಾ ಇದ್ದೀನಿ. ಇದು ಅಂಗಡಿಲೇ ಸಿಗುತ್ತೆ, ಒಂದು ₹10 ಕೊಟ್ಟರೆ ಸಹಿತ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಹಳೇದು ಏರ್ ಬ್ಯಾಂಡ್ ಏನಾದರೂ ಹಾಳಾಗಿದ್ದಾವೆ ಇದ್ರೂ ಸಹಿತ ಅದರದ್ದು ತೊಗೊಂಬಿಟ್ಟು ಈ ಥರ ಮಾಡ್ಬೋದು. ಹಾಗೆ ಕೊಟ್ಟಿರೋ ಸ್ಲೀವಲ್ಲಿ ನಾನು ಕ್ಲೀನಾಗಿ ಒಂದು ಕಡೆ ಟ್ಯಾಗ್ನ ಮಾಡ್ತೀವಿ ಗೊತ್ತಾ, ಬ್ಲೌಸ್ಗಳಿಗೆಲ್ಲ ಹಾಕೋದಕ್ಕೆ ಟ್ಯಾಗ್ನ ನಾವು ಮಾಡ್ತೀವಿ. ಹಾಗೆ ಒಂದು ಅರ್ಧ ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಕ್ಲೀನಾಗಿ ಅದಕ್ಕೆ ಒಂದು ಸ್ಟಿಚ್ಚನ್ನ ಹಾಕ್ಕೊತಾ ಇದ್ದೀನಿ. ಒಂದು ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆಲ್ಲ ಟ್ಯಾಗ್ನ ನಾವು ರೆಡಿ ಮಾಡ್ಕೊತೀವಿ ಗೊತ್ತಾ, ಆ ಥರ ಒಂದು ಟ್ಯಾಗ್ನ ರೆಡಿ ಮಾಡಿಕೊಂಡ್ರೆ ನಾವು ಅದನ್ನು ಆ ತಂತಿ ಟೈಪಲ್ಲಿ ಇದೆಯಲ್ಲ ಏರ್ ಬೆಂಡು, ಆ ಏರ್ ಬೆಂಡಿಗೆ ಹಾಕ್ಬೋದು. ಅದಕ್ಕೋಸ್ಕರ ಉದ್ದಕ್ಕೆ ಒಂದು ಅಂದರೆ ಅದು ಎಷ್ಟು ಸೈಜಲ್ಲಿ ನಾವು ಯಾವ ಸೈಜಲ್ಲಿ ತೊಗೊಂಡಿರ್ತೀವಿ ಅಂದರೆ ನಾವು ಏರ್ ಬೆಂಡನ್ನ ಅಗ್ಲಲ್ದು ಇರೋದ್ರಲ್ಲಿ ತೊಗೊಂಡ್ರೆ ಸ್ವಲ್ಪ ಅಗ್ಲವಾಗಿ ಸ್ವಲ್ಪ ಸ್ಟಿಚ್ನ ಮಾಡ್ಕೊಬೇಕಾದ್ರೆ, ಅಕಸ್ಮಾತ್ ಕಡ್ಡಿ ಟೈಪಲ್ಲಿ ತುಂಬ ತಿಳುವಿದೆ ಅಂತಂದರೆ ಸ್ವಲ್ಪ ಹತ್ತಿಗೆಯ ಪೈಪಿಂಗ್ನ ಮಾಡ್ಕೊಳ್ಳಿ, ಅಂದರೆ ಟ್ಯಾಗ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ಟ್ಯಾಗ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ, ನೀವೇ ನೋಡ್ತಾ ಇರ್ಬೋದು. ಇದನ್ನು ನಾವು ತಿರುಗಿಸೋಣ. ಹಾಗೆ ಒಂದು ಕಡ್ಡಿ ಇದ್ರೂ ಸಹಿತ ಅಕಸ್ಮಾತ್ ಸೂಜಿಲೂ ಸಹಿತ ನಾವು ತಿರುಗಿಸ್ಬೋದು. ಒಂದು ಟ್ಯಾಗ್ನ ಮಾಡಬೇಕಾದ್ರೆ ನಾವು ಹೇಗೆ ಯೂಸ್ ಮಾಡಿರ್ತೀವಿ ಅದೇ ರೀತಿ ಒಂದು ಫಸ್ಟ್ ಟ್ಯಾಗ್ನ ನಾವು ಮಾಡ್ಕೊಬೇಕಾಗುತ್ತೆ. ಹಾಗೆ ನಾವು ಮ್ಯಾಚಿಂಗ್ ಯಾವ್ಯಾವ ಕಲರ್ ಬೇಕಾದರೂ ಸಹಿತನೂ ನಾವು ಮಾಡ್ಕೊಬೋದು. ಅಕಸ್ಮಾತ್ ಡಬಲ್ ಕಲರ್ ಏನಾರು ಇದ್ರೂ ಸಹಿತ ನಡೆಯುತ್ತೆ. ಹಾಗೆ ಇದರಲ್ಲಿ ವೈಟು ಹಾಗೆ ಎಲ್ಲಾದರೂ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಮಕ್ಕಳಿಗೂ ಸಹಿತ ಹಾಕ್ಬೋದು. ಅದರಲ್ಲೂ ಈ ಹೆಣ್ಮಕ್ಳಿಗೆ ನಾವು ಮ್ಯಾಚಿಂಗ್ ಮಾಡೋದ್ರಲ್ಲಿ ಮಾತ್ರ ತುಂಬಾ ಇಷ್ಟ. ಹಾಗೆ ಇವತ್ತು ಫ್ರಾಕ್ ಅದು ಹಾಕಿದ್ವಿ ಅಂದರೆ ಅದಕ್ಕೆ ಮ್ಯಾಚ್ ಆಗೋವಂಥ ಏರ್ ಬೆಂಡೇ ಬೇಕು ಅಂತ ಮಕ್ಕಳು ಸಹಿತ ಹಠ ಮಾಡ್ತಾರೆ. ಅದಕ್ಕೋಸ್ಕರ ನೀವೇನಾದರೂ ಟೈಲರ್ ಆಗಿದ್ದರೆ ಅಕಸ್ಮಾತ್ ಈಗ ಮಕ್ಕಳು ಒಂದು ಹೊಸ ಬಟ್ಟೆ ತಂದಾಗ ನಮ್ಮ ಕೈಲಿ ಅದನ್ನು ಒಂದು ಹೊಲಿಗೆ ಹಾಕೋದಕ್ಕಂತೂ ಕೊಡ್ತಾರೆ. ಆವಾಗ ಸ್ಲೀವ್ಸ್ ಹತ್ರ ಹಚ್ಚೋದಿಲ್ಲ, ಅದರಲ್ಲಿ ಈ ಥರ ಬೇಕಾದ್ರೆ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಬೇಕಾದ್ರೆ ಮಾಡಿಕೊಡ್ಬೋದು. ಅಕಸ್ಮಾತ್ ನೀವೇ ಟೈಲರ್ ಆದರೆ ನಿಮ್ಮ ಮಕ್ಕಳಿಗೂ ಸಹಿತ ಮಾಡಿಸ್ಕೊಡಿ. ಹಾಗೆ ನೀವು ಟೈಲರ್ ಅಲ್ಲ ಅಂದ್ರೂ ಸಹಿತ ಟೈಲರ್ ಕೈಲಿ ಈ ಥರ ತೋರಿಸ್ಬಿಟ್ಟು ಬೇಕಾದರೆ ನೀವು ಒಂದು ಮಕ್ಕಳಿಗೆ ಏರ್ ಬೆಂಡ್ನ ಅಂದರೆ ಮ್ಯಾಚಿಂಗ್ ಅಂದರೆ ನೀವು ಯಾವ ಡ್ರೆಸ್ ತೊಗೊಂಡಿರ್ತಾರೆ ಅದರಲ್ಲೇ ಸಹಿತ ಸ್ಲೀವ್ ಬಂದಿರೋದ್ರಿಂದ ಒಂದು ಮ್ಯಾಚಿಂಗ್ ಏರ್ ಬೆಂಡು ಸಹಿತ ರೆಡಿ ಆಗುತ್ತೆ. ಒಂದು ₹10 ಆ ಬೆಂಡ್ ನಾವು ಏರ್ ಬೆಂಡಿಗೆ ಅದೊಂದು ಕಡ್ಡಿ ಕೊಟ್ಟರೆ ಸಾಕು. ಇನ್ನು ನಾವೇ ಸಹಿತ ಮನೆಯಲ್ಲೇ ಈ ಥರ ಮಾಡ್ಕೊಬೋದು. ನಾನು ಟ್ಯಾಗ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಟ್ಯಾಗ್ನ ಈ ತಂತಿ ಟೈಪಲ್ಲಿ ಇರುತ್ತಲ್ಲ ಏರ್ ಬೆಂಡು ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಬಂದಿದ್ದರೆ ನಾವು ಕಟ್ ಮಾಡ್ಕೊಳ್ಳೋಣ. ಅಕಸ್ಮಾತು ಚುಚ್ಚೋದೇನು ಪ್ರಾಬ್ಲಮ್ ಏನು ಇರಲ್ಲ. ಅಕಸ್ಮಾತ್ ಇಲ್ಲ ಅಂದರೆ ಅಲ್ಲಿಗೊಂದು ಸ್ಟಿಚ್ಚನ್ನ ಸಹಿತ ನಾವು ಹಾಕ್ಕೊಬೋದು. ಸ್ವಲ್ಪ ಬಟ್ಟೆ ಬಿಟ್ಟು ಹಾಕ್ಕೊಂಡ್ರೂ ಸಹಿತ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಇಷ್ಟ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು ಹೂವು ಟೈಪಲ್ಲಿ ಅಥವಾ ಒಂದು ಫ್ಲವರ್ ಟೈಪಲ್ಲಿ ಒಂದು ಬಟ್ಟೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಅದು ತೋರಿಸ್ತೀನಿ ಇವಾಗ. ಇದೊಂದು 5 ಸೆಂಟಿಮೀಟ್ರ್ ಇರೋಂಗೆ ಕಾಣಿಸುತ್ತೆ. ಆ ಬಟ್ಟೆನ ನಾನು ಫೋಲ್ಡಿಂಗ್ ಮಾಡಿಕೊಂಡು ಅಂದರೆ ನಾನು ಒಂದು ಸ್ಲೀವಲ್ಲೇ ಸಹಿತ ಇದು ಮಾಡ್ತಾ ಇರೋದು. ಇನ್ನೊಂದು ಸ್ಲೀವ್ ಹಾಗೆ ಇಟ್ಟಿದ್ದೀನಿ. ಒಂದು ಕಡೆ ಸೈಡ್ ಸ್ಲೀವಲ್ಲೇ ನಾನೊಂದು ಏರ್ ಬೆಂಡ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದನ್ನು ಸಹಿತ ಆ ಪೈಪಿಂಗ್ ಅಂದರೆ ಒಂದು ಟ್ಯಾಗ್ ಟೈಪಲ್ಲಿ ಇದನ್ನು ಸಹಿತ ಸ್ಟಿಚ್ಚನ್ನ ಮಾಡ್ಕೊಳ್ಳೋಣ. ಅಂದರೆ 2 ಕಡೆ ಫೋಲ್ಡ್ ಮಾಡಿಬಿಟ್ಟು ಒಂದು ಕಡೆ ಸೈಡ್ ಫುಲ್ ಒಂದು ಹೊಲಿಗೆ ಹಾಕಿಬಿಟ್ಟು ಇನ್ನು ನೆಕ್ಸ್ಟು ಮಿಕ್ಕಿರೋ ಬಟ್ಟೆ ಇರುತ್ತಲ್ಲ ವೇಸ್ಟೇಜು, ಆ ಮಿಕ್ಕಿರೋ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಳಿ ಸೈಡಲ್ಲಿರೋದು. ತುಂಬ ಅಗಲವಾಗಿ ಫ್ಲವರ್ ಟೈಪ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಬಿಟ್ಟು ನೀವು ಸ್ಟಿಚಿಂಗ್ನ ಹಾಕ್ಕೊಬೋದು. ನಾನು ಇನ್ನು ಒಂದೇ ಸ್ಲೀವಲ್ಲಿ ಮಾಡ್ತಿರೋದ್ರಿಂದ ಅದೆಷ್ಟಿರುತ್ತೆ ಅಷ್ಟರಲ್ಲೇ ನಾನು ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಇನ್ನು ಅದನ್ನು ಸಹಿತ ನಾವು ಅದನ್ನು ತಿರುಗಿಸ್ಬಿಟ್ಟು ಆವಾಗ ಒಂದು ಟ್ಯಾಗ್ ಟೈಪ್ ಅದು ಸಹಿತ ರೆಡಿ ಆಗುತ್ತೆ.
ಇನ್ನೇನು ಅದನ್ನು ತಿರುಗಿಸ್ಬಿಟ್ಟು ಅದನ್ನು ಸಹಿತ ನಾವು ಒಂದು ಹೂ ಟೈಪಲ್ಲಿ ನೆರಿಗೆ ಟೈಪಲ್ಲಾದರೂ ಮಾಡ್ಕೊಳ್ಳಿ. ಅಕಸ್ಮಾತು ಇಲ್ಲ ಅಂದರೆ ನಾವು ಸೂಜಿಲೇ ಕ್ಲೀನಾಗಿ ಪಕ್ಕಕ್ಕೆ ಹೊಲಿಗೆ ಹಾಕಿದರೂ ನಡೆಯುತ್ತೆ. ಅಕಸ್ಮಾತು ಇಲ್ಲ ನಾನು ಕ್ಲೀನಾಗಿ ಮರ್ಚಿಬಿಟ್ಟು ನೆರಿಗೆ ಟೈಪಲ್ಲಿ ಮಾಡ್ತೀನಿ ಅಂದ್ರೂ ಸಹಿತ ನಡೆಯುತ್ತೆ. ಇವಾಗ ನಾನು ಅಂದರೆ ಪಕ್ಕದಲ್ಲೇ ಅರ್ಧ ಇಂಚಿಗೆ ಮರ್ಚಿಬಿಟ್ಟು ಸೂಜಿಯಲ್ಲಿ ಹಾಕ್ತಾ ಇರೋದು. ಅಂದರೆ ಒಂದೆರಡು ಹೊಲಿಗೆನ ನಾವು ಸೂಜಿಲೇ ಹಾಕಬೇಕಾಗುತ್ತೆ, ಯಾಕೆಂದರೆ ಒಂದು ಫ್ಲವರ್ ಟೈಪ್ ಮಾಡಬೇಕಲ್ಲ ಅದಕ್ಕೋಸ್ಕರ. ಹಾಗೆ ಇದರಲ್ಲಿ ಬಟರ್ಫ್ಲೈ ಡಿಸೈನ್ ಸಹಿತನೂ ಮಾಡ್ಬೋದು. ಬೇರೆ ವೀಡಿಯೋದಲ್ಲಿ ಬೇಕಾದರೆ ತೋರಿಸ್ಕೊಡ್ತೀನಿ. ಇನ್ನೊಂದು ಸ್ಲೀವ್ ಇದೆಯಲ್ಲ ಅದರಲ್ಲಿ ಬೇಕಾದರೆ ನಾನು ಒಂದು ಬಟರ್ಫ್ಲೈ ಟೈಪ್ ಆದರೂ ಏರ್ ಬೆಂಡ್ನ ಹಾಕೋ ಥರ ಮಾಡ್ಬೋದು. ಹಾಗೆ ಗೊಂಬೆ ಟೈಪು ಅಥವಾ ಈ ಥರ ಫ್ಲವರ್ಸಲ್ಲಿ, ಹಾಗೆ ಡಬಲ್ ಕಲರ್ ಫ್ಲವರ್ಸಲ್ಲಿ, ಈಗ ಮೇಲ್ಗಡೆ ಒಂದು ಫ್ಲವರ್ ಮಾಡಿಬಿಟ್ಟು ಕೆಳಗಡೆ ಇನ್ನೊಂದು ಅದಕ್ಕೆ ಮ್ಯಾಚಿಂಗ್ ಕಲರ್ನ ಅದರೊಳಗಡೆ ಇಟ್ಬಿಟ್ಟು ಇನ್ನೂ ಚಿಕ್ಕದಾಗಿ ಒಂದು ಫ್ಲವರ್ ಮಾಡಿ ಮಧ್ಯಕ್ಕೆ ಇಟ್ಬಿಟ್ಟು ಒಂದು ಅಟ್ಯಾಚ್ ಮಾಡಿದ್ರೆ ಅದು ಡಬಲ್ ಕಲರಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಕಸ್ಮಾತು ಈಗ ಒಂದು ಕಡೆ ಸೈಡು ಏರ್ ಬೆಂಡಿಗೆ ಹೂ ಟೈಪ್ ಹಾಕಿಬಿಟ್ಟು ಎರಡು ಸೈಡ್ ಹಾಕಿದ್ರೂ ಸಹಿತ ಹೂ ಟೈಪು ಅದು ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ. ಇವಾಗ ನಾನು ಒಂದೇ ಸೈಡ್ ಹಾಕಿ ಮಾಡಿ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು. ಇವಾಗ ನಾನು ಸೂಜಿಲೇ ಕ್ಲೀನಾಗಿ ಒಂದು ಅರ್ಧ ಇಂಚಿಗೆ ಅದನ್ನು ಹಾಕ್ಕೊಂಬಿಟ್ಟು ಈ ಥರ ಹೂ ಟೈಪ್ ಮಾಡ್ಕೊಂಡಿದ್ದೀನಿ. ಇನ್ನು ಅದ್ರ ನೆಕ್ಸ್ಟು ಮಧ್ಯಕ್ಕೆ ಅಂದರೆ ಕ್ಲೀನಾಗಿ ಆ ನೆರಿಗೆ ಕ್ಲೀನಾಗಿ ಟೈಟಾಗಿ ಕೈಲೇ ಹೊಲಿಗೆ ಹಾಕ್ಕೊಂಡು ಇನ್ನು ಅದ್ರ ನೆಕ್ಸ್ಟ್ ಇದು ಥರ ಒಂದು ಗುಂಡು ಸಿಗುತ್ತೆ. ಅಕಸ್ಮಾತ್ ಒಂದು ವೈಟ್ ಗುಂಡಾದರೂ ನಡೆಯುತ್ತೆ. ಈ ಥರ ಬಟನ್ಸ್ಗಳು ಸಿಗ್ತವೆ ಅಂಗಡೀಲಿ. 5 ರೂಪಾಯಿ ಒಂದು ಅನಿಸುತ್ತೆ. ಅಥವಾ ಇಲ್ಲ ನಾವು ಮ್ಯಾಚಿಂಗ್ ಕಲರ್ ಬಟ್ಟೆ ತೊಗೊಂಡು ಹಾಕಿಕೊಟ್ರು ಸಹಿತ ಅವ್ರು ಹಾಕಿ ಕೊಡ್ತಾರೆ. ಇದಂತಕ ಗೋಲ್ಡ್ ಕಲರ್ ಇತ್ತು, ಆ ಬಟನ್ಸ್ನ ಹಾಕಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಆದಷ್ಟು ಆ ಬಟನ್ಸ್ನ ಕ್ಲೀನಾಗಿ ಟೈಟಾಗಿ ಹಾಕಿ ಕ್ಲೀನಾಗಿ ಅದನ್ನು ಹಾಕಿ ಆ ನೆರಿಗೆಗಳು ಯಾವುದಾದ್ರು ಇದ್ರೂ ಸಹಿತ ಎಲ್ಲದಕ್ಕೂ ಸೇರಿಸಿ ಬಟನ್ಸ್ನ ಕ್ಲೀನಾಗಿ ಅಟ್ಯಾಚ್ ಮಾಡಿ ಅದರ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಪೈಪಿಂಗ್ ಟೈಪ್ ಹಾಕಿ ಏರ್ ಬೆಂಡ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನು ಫ್ಲವರ್ ಟೈಪ್ ಹೂ ಟೈಪ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ರೈಟ್ ಸೈಡ್ ಬರೋ ಕಡೆನೇ ಇಟ್ಬಿಟ್ಟು ನಾನು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಆದಷ್ಟು ಇವಾಗ ನಿಮಗೆ ಯಾವ ಕಡೆ ಸೈಡು ಬೇಕಾಗುತ್ತೆ ಆ ಕಡೆ ಸೈಡು ಕ್ಲೀನಾಗಿ ಕೈಲೇ ಒಂದು ಸ್ಟಿಚ್ಚನ್ನು ಹಾಕಿ, ಅಂದರೆ ಸೂಜಿಲೇ ನಾನು ಹಾಕ್ತಾ ಇರೋದು ಇದನ್ನು. ಆ ಬಟ್ಟೆ ಹಾಕಿದ್ದೀವಲ್ಲ ಪೈಪಿಂಗ್ ಟೈಪ್ ಹಾಕಿದ್ದೀವಲ್ಲ ಅದಕ್ಕೆ ಹಾಗೆ ಆ ಫ್ಲವರ್ ಟೈಪ್ ಇದೆಯಲ್ಲ ಅದಕ್ಕೂ ಸಹಿತ ಸೇರಿಸಿ ಕ್ಲೀನಾಗಿ ಟೈಟಾಗಿ ಹಾಕಿ. ಅಂದರೆ ಆ ಕಡೆ ಈ ಕಡೆ ಸರಿದಾಡಬಾರ್ದು ಮತ್ತು ಕಳ್ಸ್ಕೋಬಾರ್ದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಟೈಟಾಗಿ ನಾವು ಅದನ್ನು ಹಾಕಿ ಕ್ಲೀನಾಗಿ ಆಮೇಲೆ ಗುಂಡು ಹಾಕಿದ್ವಲ್ಲ ಅದಕ್ಕೂ ಸೇರಿಸಿ ಹಾಕ್ಕೊಳ್ಳಿ. ಅಕಸ್ಮಾತ್ ನೆರಿಗೆ ಎಲ್ಲ ನೀಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ನೋಡಿಬಿಟ್ಟು ಕ್ಲೀನಾಗಿ ಆದಷ್ಟು ಟೈಟಾಗಿ ಹಾಕಿ ಅದನ್ನು ಒಂದು ಗಂಟನ್ನ ಹಾಕಿ ಅದನ್ನು ವೇಸ್ಟ್ ದಾರನ ಕಟ್ ಮಾಡಿ ಆಮೇಲೆ ಅದ್ರ ನೆಕ್ಸ್ಟ್ ನೋಡಿ ಈ ಥರ ಕಾಣಿಸ್ತಾ ಇದೆ. ಇನ್ನು ಮೇಲ್ಗಡೆ ಹೂವು ಏನಾದರೂ ಚೊಟ್ಟ ಇದ್ರೂ ಸಹಿತ ಸರಿ ಮಾಡ್ಕೊಳ್ಳಿ. ನೆರಿಗೆ ಹೇಗಿದೆ ಎಲ್ಲ ನೋಡ್ಕೊಂಬಿಟ್ಟು ಇವಾಗ ಈ ಥರ ಕಾಣಿಸ್ತಾ ಇದೆ. ಹೇಗೆ ಬಂತು ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಅಕಸ್ಮಾತು ಇದ್ರ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ರೂ ಸಹಿತ ಕಮೆಂಟಲ್ಲಿ ಹೇಳಿ, ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ. ಹಾಗೆ ಆದಷ್ಟು ಇನ್ನಷ್ಟು ವೀಡಿಯೋ ಮಾಡೋದಕ್ಕೂ ನನಗೆ ಸಪೋರ್ಟಿವ್ ಆಗುತ್ತೆ. ಹಾಗೆ ಇನ್ನೊಂದು ಥರ ಬೇರೆ ಥರದ್ರಲ್ಲೂ ಸಹಿತ ನಾನು ಏರ್ ಬೆಂಡ್ನ ಮಾಡಿ ತೋರಿಸ್ತಾ ಇರ್ತೀನಿ. ನೋಡ್ತಾ ಇರ್ಬೋದು. ಹಾಗೆ ಹೆಣ್ಮಕ್ಳು ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಮಗಳು ಊರಿಗೆ ಹೋಗಿರೋದ್ರಿಂದ ಇದನ್ನು ನಾನೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆದಷ್ಟು ಮ್ಯಾಚಿಂಗ್ ನಾವು ಮಕ್ಕಳಿಗೆ ಹಾಕ್ತೀವಿ ಅಂದರೆ ಆದಷ್ಟು ಇದನ್ನು ಟ್ರೈ ಮಾಡಿ. ಹಾಗೆ ಇದರಲ್ಲೂ ವೆರೈಟಿ ಟೈಪ್ ಸಹಿತ ನಾವು ಒಂದು ಏರ್ ಬೆಂಡ್ನ ತಯಾರು ಮಾಡ್ಬೋದು. ಹಾಗೆ ಹಿಂದೆಗಡೆನೂ ನೋಡಿ ಏನೂ ಅಸಹ್ಯವಾಗಿ ಕಾಣಿಸ್ತಿಲ್ಲ, ಅದು ಸಹಿತ ನೀಟಾಗಿ ಕಾಣಿಸ್ತಾ ಇದೆ. ಮೇಲೆ ಬೇಕಾ ಬಟನ್ಸ್ ಬೇರೆ ಥರ ಕಲರ್ಸಲ್ಲಿ ಹಾಕೋದ್ರು ನಡೆಯುತ್ತೆ. ನನ್ನ ತಕ್ಕ ಇವಾಗ ಗೋಲ್ಡ್ ಇರೋದ್ರಿಂದ ಗೋಲ್ಡ್ನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು. ಮೊನ್ನೆ ಒಂದು ಹಾಕಿದ್ದೆ ಅದನ್ನು ಸಹಿತ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಡ್ರೆಸ್ಸಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅದರಲ್ಲೇ ಬಟ್ಟೆ ಕೊಟ್ಟಿರೋದ್ರಿಂದ ಅದರಲ್ಲೇ ಸಹಿತ ನಾವು ಈ ಥರ ಏರ್ ಬೆಂಡ್ನ ರೆಡಿ ಮಾಡ್ಕೊಬೋದು. ಆದಷ್ಟು ಮ್ಯಾಚಿಂಗು. ಹಾಗೆ ಇದರಲ್ಲೇ ಬಳೆ ಅಥವಾ ಇನ್ನೂ ಇಷ್ಟು, ಯಾಕೆಂದರೆ ಒಂದು ಸ್ಲೀವಲ್ಲೇ ಒಂದು ಏರ್ ಬೆಂಡ್ನ ಮಾಡಿದಾಗ ಇನ್ನೊಂದು ಬಟ್ಟೆ ಉಳಿದಿರುತ್ತೆ. ಅದರಲ್ಲೂ ಸಹಿತ ಬೇಕಾದರೆ ನಾವು ಇನ್ನೊಂದು ಏನಾದರೂ ಮಾಡ್ಕೊಬೋದು. ಏರ್ ಬೆಂಡು ಕೈಗೆ ಹಾಕೋ ಟೈಪ್ ಏರ್ ಬೆಂಡ್ ಆದರೂ ಮಾಡ್ಕೊಬೋದು. ಅಥವಾ ಬೇಡ ಅಂದ್ರೂ ಸ್ವಲ್ಪ ಎಲೆಕ್ಟ್ರಿಕ್ ಏರ್ ಬೆಂಡ್ ಸಹಿತ ಬರುತ್ತೆ, ಅದನ್ನು ಬೇಕಾದರೂ ಸಹಿತ ನಾವು ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಆದಷ್ಟು ಹೆಣ್ಮಕ್ಳಿಯರಿಗೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಇದೇ ಥರ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ನನಗೂ ಸಹಿತ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.